ನಮಸ್ತೆ, ಶುಭೋದಯ ಮಕ್ಕಳ. ಸೊ ಆ, ನಾನು ರಾಮೇಗೌಡ BH, ಕನ್ನಡ ಸಹಾಯಕ ಪ್ರಾಧ್ಯಾಪಕ, ಮಹಿಳಾ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹಾಸನ, ಇಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ. ಮಕ್ಕಳ, ಆ, ಪ್ರಥಮ ವರ್ಷದ BSc ಕನ್ನಡ ಭಾಷೆ ಭಾಗ 2ರಲ್ಲಿ ಭೂಮಿ ಅನ್ನುವಂತಹ ಒಂದು ಘಟಕವನ್ನು ನಮ್ಮ ಮೈಸೂರು ವಿಶ್ವವಿದ್ಯಾನಿಲಯದ ಮಕ್ಕಳಿಗೆ ಭೂಮಿ ಅನ್ನುವಂಥ ಒಂದು ಘಟಕವನ್ನು ಇಟ್ಟಿದ್ದಾರೆ ಭಾಗ 2ರಲ್ಲಿ. ಅದರಲ್ಲಿ ಮಕ್ಕಳ ಭೂಮಿಗೆ ಸಂಬಂಧಪಟ್ಟ ಹಾಗೆ ಹೊನ್ನ ಹೊಲಕ್ಕೆಲ್ಲ ಅನ್ನುವಂಥ ಒಂದು ಜಾನಪದ ಗೀತೆ, ಹಾಗೆಯೇ ಬೇಂದ್ರೆಯವರ ಚಿಗರಿಗಂಗಳ ಚಲುವಿ ಚದರಿ ನಿಂತಾಳು ಅನ್ನುವಂತಹ ಒಂದು ಅದ್ಭುತವಾದಂಥ ಕವನವನ್ನು ಇಟ್ಟಿದ್ದಾರೆ ಮಕ್ಕಳ. ಸೊ ಈ ಒಂದು ಹಿನ್ನೆಲೆಯಲ್ಲಿ ಭೂಮಿ ಅನ್ನುವಂಥದ್ದು ನಮ್ಮ ಪ್ರಾಚೀನದಿಂದಲೂ ಕೂಡ ಮನುಷ್ಯನನ್ನು ಪೋಷಣೆ ಮಾಡ್ಕೊಂಡು ಬರ್ತಾ ಇರುವಂತಹ ಒಂದು ಬರ್ತಾ ಇರೋದನ್ನು ನಾವು ನೋಡ್ಬೋದು. ಸೊ ಇಲ್ಲಿ ಭೂಮಿ ಅಂತ ಹೇಳುವಾಗಲೇ ಮನುಷ್ಯನಿಗೆ ಭೂಮಿ ಮತ್ತು ಮಾನವನ ಸಂಬಂಧ ಅವಿನಾಭಾವಿ ಹಾಗೂ ಪ್ರಾಚೀನವಾದಂಥದ್ದು ಅಂಥೇಳಿ, ಒಂದನ್ನು ಬಿಟ್ಟು ಮತ್ತೊಂದಿಲ್ಲ. ಹಾಗೆಯೇ ಭೂಮಿಯನ್ನು ಉತ್ಪಾದನೆ ಮತ್ತು ಸಮೃದ್ಧಿಯ ದೇವರು ಅಂತ ಹೇಳಿ ಪೂಜನೀಯ ಭಾವನೆಯಿಂದ ಭೂಮಿಯನ್ನು ತಾಯಿ ಎನ್ನುವಂತಹ ಭಾವನೆಯಿಂದ ಕರೆಯೋದನ್ನು ನಾವು ನೋಡ್ತೀವಿ. ಭೂಮಿ ಹೆತ್ತ ತಾಯಿಯನ್ನು ಎಷ್ಟು ಪೂಜನೀಯ ಭಾವನೆಯಿಂದ ನೋಡ್ತೀವೋ ಹಾಗೆ ಭೂಮಿಯನ್ನು ಕೂಡ ಪೂಜನೀಯ ಭಾವನೆಯಿಂದ ನೋಡುವಂಥದ್ದು ನಮ್ಮ ಸಂಸ್ಕೃತಿನಲ್ಲಿ ಈಗಲೂ ಕೂಡ ಇದೆ ಮಕ್ಕಳ ಅಂಥೇಳಿ. ಆದರೆ ಈಗ ಎಲ್ಲರೂ ಕೂಡ ಅದನ್ನು ಭೂಮಿನ ಪೂಜನೀಯ ಭಾವನೆ ಅನ್ನುವಂತಹ ಆರಾಧನೆ ಮಾಡ್ತಾ ಇದ್ದಂತಹ ಒಂದು ಕಾಲ ಇತ್ತು. ಈಗ ಏನಾಗ್ತಾ ಇದೆ ಅಂತಂದರೆ, ಅಂತಹ ಭೂಮಿ ಅದರ ಮೇಲೆ ಮಾನವ ಅಥವಾ ಆಸೆ ಬುರುಕ ಮಾನವ ಅಥವಾ ಏನು ಹೇಳ್ತೀವಿ, ಈ ಆಧುನಿಕತೆಗೆ ಒಳಗಾಗ್ತಾ ಇದ್ದಂಥ ಮಾನವ ಭೂಮಿಯ ಮೇಲಿನ ನಿಜವಾದ ಒಂದು ಪೂಜನೀಯ ಭಾವನೆ ಇತ್ತಲ್ಲ, ಅದನ್ನು ಬಿಟ್ಟು ಈಗ ವ್ಯಾವಹಾರಿಕವಾಗಿ ಆ ಭೂಮಿಯನ್ನು ನೋಡೋದಕ್ಕೆ ಶುರು ಮಾಡಿದ್ದಾನೆ. ಇದರ ಫಲವಾಗಿ ಏನಾಗ್ತಾ ಇದೆ ಅಂತಂದರೆ, ಸೊ ಪ್ರಾಣಿ ಪಕ್ಷಿಗಳು, ಗಿಡ ಮರಗಳು ಅಥವಾ ಮನುಷ್ಯ ಜೀವನ ಅವನತಿಯ ಹಂತಕ್ಕೆ ಹೋಗ್ತಾ ಇದೆ ಅಂತೇಳಿ, ಸೊ ಅವಸಾನದ ಹಾದಿಯನ್ನು ಹಿಡಿತಾ ಇದ್ದಾವೆ. ಇದಕ್ಕೆ ಕಾರಣ ಏನು ಅಂತಂದರೆ, ಮಾನವನ ಒಂದು ಅಟ್ಟಹಾಸದ ದೌರ್ಜನ್ಯದ ಒಂದು ಅವನ ಬುದ್ಧಿ ಮನೋಧೋರಣೆಗಳು ಆಗಿದೆ ಅಂತ ಹೇಳಿ. ಹಿಂದೆ ಇದ್ದಂಥ ಪೂಜನೀಯ ಭಾವನೆ ಈಗ ಏನಾಗ್ತಾ ಇದೆ ಅಂತಂದರೆ ಬರ್ತಾ ಬರ್ತಾ ಮರೆಯಾಗ್ತಾ ಇದೆ. ಎಲ್ಲರೂ ಕೂಡ ವ್ಯಾವಹಾರಿಕವಾಗಿ ಭೂಮಿಯನ್ನು ಸ್ವಾರ್ಥಕ್ಕಾಗಿ ಭೂಮಿಯ ಮೇಲೆ ದೌರ್ಜನ್ಯ ನಡೆಸುವಂಥದ್ದನ್ನು ನಾವು ಇವತ್ತು ನೋಡ್ತಾ ಇದ್ದೀವಿ ಅಂತೇಳಿ. ಸೊ ಈ ಥರದ್ದು ಒಂದು ಭೂಮಿ ಮತ್ತು ಮಾನವನ ಸಂಬಂಧವನ್ನು ಹೇಳುವಂತಹ ಒಂದು ಕವಿತೆ ಚಿಗರಿಗಂಗಳ ಚಲುವೆ ಚದುರಿ ನಿಂತ್ಯಾಳು ಅನ್ನುವಂಥದ್ದನ್ನು ಬೇಂದ್ರೆಯವರು ಅದ್ಭುತವಾದಂಥ ಒಂದು ಕವಿತೆಯನ್ನು ನಮಗೆ ಕಟ್ಟಿಕೊಟ್ಟಿದ್ದಾರೆ. ಸೊ ಭೂಮಿಯನ್ನು ಭೂತಾಯಿ, ಭೂದೇವಿ, ವಸುಂಧರೆ, ಧರಿತ್ರಿ, ಭೂರಮೆ, ಭುವಿ, ಇಳೆ ಇತ್ಯಾದಿ ಅನೇಕ ಹೆಸರುಗಳಿಂದ ಕರೆದಿದ್ದಾರೆ ಅಂತೇಳಿ. ಸೊ ವಸು ಅಂತ ಅಂದ್ರೇ ಪ್ರಾಣಿ ಎನ್ನುವಂಥ ಅರ್ಥ ಅಂತೇಳಿ, ಜೀವಿ ಎನ್ನುವಂಥ ಅರ್ಥ ಬರುತ್ತೆ, ಜೀವಿಗಳು ಅಂತ ಹೇಳಿ. ಹೌದು, ಜೀವಿಗಳನ್ನು, ಸಕಲ ಜೀವಿಗಳನ್ನು ಪೋಷಣೆ ಮಾಡ್ತಾ ಇರುವಂಥವಳು, ಕಾಪಾಡ್ತಾ ಇರುವಂಥವಳನ್ನ ಭೂಮಿ ಅಂತ ಅಥವಾ ವಸುಂಧರೆ ಅಂತ ಕರೀತಾರೆ. ಸೊ ಹೀಗೆ ಇಂತಹ ಭೂಮಿಯ ಜೊತೆಯಲ್ಲಿ ಅಥವಾ ಪವಿತ್ರವಾದ ಭಾವನೆಯನ್ನು ಹೊಂದಿದಂತಹ ಈ ಭೂಮಿಯ ಜೊತೆಯಲ್ಲಿ ಇಂದು ಏನಾಗ್ತಾ ಇದೆ ಅಂತಂದರೆ, ಮನುಷ್ಯ ತನ್ನ ಸ್ವಾರ್ಥಕ್ಕಾಗಿ ಆ ಭೂಮಿಯ ಮೇಲೆ ಕೂಡ ದಬ್ಬಾಳಿಕೆಯನ್ನು, ಅಟ್ಟಹಾಸವನ್ನು ಮೆರಿತಾ ಇದ್ದಾನೆ. ಈ ಹಿನ್ನೆಲೆಯಲ್ಲಿ ಈ ಕವಿತೆ ನಮಗೆ ಇವತ್ತು ಬಹಳ ಪ್ರಸ್ತುತ ಅಂತ ಹೇಳಿ ಅನಿಸ್ಕೊಳ್ಳುತ್ತೆ ಮಕ್ಕಳ. ಸೊ ಇದರಲ್ಲಿ ಪ್ರಮುಖವಾಗಿ ನಾವು ಈ ಪ್ರಥಮ ಚತುರ್ಮಾಸದ ಮೊದಲನೇ ಅಧಿವೇಶನ ಇದೆಯಲ್ಲ ಮಕ್ಕಳ, ಅದೆಲ್ಲರಿಗೂ ನಿಮಗೆ ಮತ್ತೊಮ್ಮೆ ನಾನು ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಸೊ ಮೊದಲನೇ ಸೆಷನ್ನಲ್ಲಿ ನಾವು ಚಿಗರಿಗಂಗಳ ಚೆಲುವೆ ಚದರಿ ನಿಂತಾಳು ಅನ್ನುವಂತಹ ಪದ್ಯಭಾಗದ ಹಿನ್ನೆಲೆಯಲ್ಲಿ ಬೇಂದ್ರೆಯವರ ಒಂದು ಪರಿಚಯ, ಅವರ ಸಾಹಿತ್ಯ, ಅವರ ಜೀವನ ಮತ್ತು ಸಾಹಿತ್ಯವನ್ನು ಸ್ಥೂಲವಾಗಿ ತಿಳ್ಕೊತಾ ಹೋಗೋಣ ಮಕ್ಕಳ ಅಂಥೇಳಿ. ಸೊ ಬೇಂದ್ರೆಯವರು ಚಿಗರಿಗಂಗಳ ಚೆಲುವೆ ಚದುರಿ ನಿಂತಾಳು ಅನ್ನುವಂತಹ ಒಂದು ಈ ಭಾಗದಲ್ಲಿ ನಾವು ಕಲಿಯಬೇಕಾದಂಥ ಕೆಲವು ಉದ್ದೇಶಗಳನ್ನು ಇಟ್ಕೊಂಡಿದ್ದೀವಿ ಮಕ್ಕಳ. ಅದರಲ್ಲಿ ನವೋದಯ ಸಾಹಿತ್ಯದಲ್ಲಿ ಬೇಂದ್ರೆಯವರ ಸ್ಥಾನ ಬಹಳ ಪ್ರಮುಖವಾದದ್ದು ಮತ್ತು ಮುಖ್ಯವಾದದ್ದು ಅಂತ ಹೇಳಿ. ಸೊ ನವೋದಯ ಸಾಹಿತ್ಯ ಅಂತ ಬಂದಾಗ ಕುವೆಂಪು, ಮಾಸ್ತಿ, ಬೇಂದ್ರೆ, ಪುತಿನ ಇಂತಹ ಅನೇಕ ಕವಿಗಳನ್ನು ನಾವು ಗುರುತಿಸ್ತೀವಿ. ಅಂಥದ್ರಲ್ಲಿ ಬೇಂದ್ರೆಯವರು ಪ್ರಮುಖ ಸ್ಥಾನವಾಗಿ, ಅವರು ಪ್ರಮುಖ ಕವಿಗಳಲ್ಲಿ ಅವರು ಕೂಡ ಒಬ್ಬರು ಅಂತ ಹೇಳಿ ಕರಿತೀವಿ. ಸೊ ಅಂತಹ ಒಂದು ಮಹತ್ವದ ಸ್ಥಾನವನ್ನು ಬೇಂದ್ರೆಯವರು ಪಡ್ಕೊಂಡಿದ್ದಾರೆ ಅಂತ ಹೇಳಿ. ಹಾಗಾಗಿ ಅವರ ಸಾಹಿತ್ಯ, ಅವರ ಜೀವನ ಅನ್ನುವಂಥದ್ರ ಬಗ್ಗೆ ಸ್ಥೂಲವಾಗಿ ನಾವು ಈ ಒಂದು ಭಾಗದಲ್ಲಿ ಕಲಿತಾ ಬರ್ತೀವಿ ಅಂತ ಹೇಳಿ. ಸೊ ಜೊತೆಗೆ ಮಕ್ಕಳ ದ ರಾ ಬೇಂದ್ರೆಯವರ ಜೀವನ ಮತ್ತು ಸಾಹಿತ್ಯದ ಒಂದು ಸ್ಥೂಲ ಪರಿಚಯ, ಅವರ ವಿದ್ಯಾಭ್ಯಾಸ, ಹುಟ್ಟು ಮತ್ತು ಅವರ ಮನೆತನ, ಇವುಗಳ ಬಗ್ಗೆ ಒಂದು ಸಂಕ್ಷಿಪ್ತವಾದಂತಹ ಒಂದು ವಿವರಣೆಯನ್ನು ನಾವು ಈ ಒಂದು ಭಾಗದಲ್ಲಿ ನಾವು ಕಲಿತಾ ಬರ್ತೀವಿ. ಸೊ ಜೊತೆಗೆ ಬೇಂದ್ರೆಯವರ ಪ್ರಮುಖ ಕೃತಿಗಳು ಯಾವುದಿದೆ ಅಂಥೇಳಿ,
ಕವನ ಸಂಕಲನಗಳು, ಹಾಗೆಯೇ ನಾಟಕಗಳು ಅಥವಾ ಕಥೆಗಳು, ಸೊ ಇವುಗಳನ್ನು ಹೇಳುವಂತಹ ಕೃತಿಗಳು ಯಾವ್ಯಾವುದಿದೆ ಅನ್ನುವಂಥದ್ದು ನಮ್ಮ ಗಮನಕ್ಕೆ ಈ ಒಂದು ಭಾಗದಲ್ಲಿ ನಾವು ಅದನ್ನು ಅಧ್ಯಯನ ಮಾಡ್ತಾ ಬರ್ಬೋದು. ಬೇಂದ್ರೆಯವರ ಬದುಕಿನ ಪ್ರಮುಖ ಕಾಲಘಟ್ಟಗಳನ್ನು ಅರಿಯೋದು ಈ ಸೆಷನ್ನಿನ ಅಧಿವೇಶನದ ಒಂದು ಪ್ರಮುಖ ಉದ್ದೇಶಗಳಲ್ಲಿ ಅದು ಕೂಡ ಒಂದು ಅನ್ನೋದನ್ನು ನಿಮ್ಮ ಗಮನಕ್ಕೆ ತರ್ತೀನಿ ಅಂತ ಹೇಳಿ. ಸೊ ಮಕ್ಕಳ, ಚಿಗುರಿಗಂಗಳ ಚೆಲುವೆ ಚೆದುರಿ ನಿಂತ್ಯಾಳು ಅನ್ನುವಂಥದ್ದು ಈ ಒಂದು ಕವನದ ಶೀರ್ಷಿಕೆ. ಸೊ ದಾರಾ ಬೇಂದ್ರೆಯವರು 1896ರಿಂದ 1981ರವರೆಗೆ ಬದುಕಿದಂತಹ ಒಬ್ಬ ಕನ್ನಡದ ಮೇರು ಕವಿ ಅಂತ ಗುರುತಿಸ್ತಾರೆ. ಸೊ ಇಂತಹ ದಾರಾ ಬೇಂದ್ರೆಯವರು ನೋಡಿ, ಅವರ ಹೆಸರು ದಾರಾ ಬೇಂದ್ರೆ. ಸೊ ದಾರಾ ಬೇಂದ್ರೆ ಅಂತಂದರೆ ದತ್ತಾತ್ರೇಯ, ದಾ ಅಂದರೆ ದತ್ತಾತ್ರೇಯ, ರಾ ಅಂದರೆ ರಾಮಚಂದ್ರ, ಬೇಂದ್ರೆ ಅಂಥೇಳಿ. ಸೊ ದಾರಾ ಬೇಂದ್ರೆ ಅಂಥೇಳಿ ಅವರನ್ನು ಗುರುತಿಸ್ತಾರೆ. ಹೇಳ್ತಾರೆ ತಂದೆ ರಾಮಚಂದ್ರ, ತಾಯಿ ಅಂಬವ್ವ, ಅಂಬಿಕೆ ಅನ್ನುವಂಥದ್ದು ಅಂಥೇಳಿ. ತಂದೆ ರಾಮಚಂದ್ರ, ತಾಯಿ ಅಂಬವ್ವ ಅಥವಾ ಅಂಬಿಕೆ ಅಂತ ಹೇಳ್ತಿದ್ದಾರೆ. ಸೊ ಸ್ಥಳ ಬಂದರೆ ಹುಟ್ಟಿದ್ದು ಧಾರವಾಡದ ಸಾಧನಕೇರಿನಲ್ಲಿ ಅವರು ಹುಡ್ತಾರೆ ಅಂಥೇಳಿ. ಸೊ ಧಾರವಾಡದ ಸಾಧನಕೇರಿನಲ್ಲಿ ಬೇಂದ್ರೆಯವರು 31/1/1896ರಂದು ಜನನ ಪಡ್ತಾರೆ ಅಂಥೇಳಿ. 31/1/1896ರಲ್ಲಿ ಬೇಂದ್ರೆಯವರ ಜನನ ಆಗುತ್ತೆ. ಅವರು ಸಾಧನಕೇರಿನಲ್ಲಿ ಜನ್ಮ ಪಡಿತಾರೆ ಅನ್ನುವಂಥ ವಿಷಯಗಳನ್ನು ನಾವು ನೋಡ್ಬೋದು ಅಂಥೇಳಿ. ಹಾಗೆಯೇ ಬೇಂದ್ರೆಯವರ ಮುಂದಿನ ಜೀವನ ಪರಿಚಯದಲ್ಲಿ ಬಹಳ ಮುಖ್ಯವಾಗಿ ನಾವು ಗಮನಿಸ್ಕೋಬೇಕಾದದ್ದು ಏನು ಅಂತಂದರೆ ದರಾ ಬೇಂದ್ರೆ ಅವರ ಜೀವನ ಪರಿಚಯ ಅಂಥೇಳಿ. ನಾನು ಈಗಾಗಲೇ ಹೇಳಿದಾಗೆ ಬೇಂದ್ರೆಯವರು 31 ಜನವರಿ 1896ರಲ್ಲಿ ಧಾರವಾಡದ ಪೋತ್ನೀಸ್ ಅನ್ನುವಂತಹ ಓಣಿ ಗುಣಾರಿಯವರ ಮನೆಯಲ್ಲಿ ಅವರ ಜನನ ಆಗುತ್ತೆ ಅಂತ ಹೇಳ್ತಾರೆ. ಸೊ ಗುಣಾರಿಯವರ ಮನೆಯಲ್ಲಿ ಅವರ ಜನನ ಆಗುತ್ತೆ ಅಂಥೇಳಿ. ಬೇಂದ್ರೆ ಮನೆತನದ ಮೂಲ ಹೆಸರು ಟೋಸರ ಅಂತ ಕರೀತಾರೆ ಮಕ್ಕಳ. ಟೋಸರ ಅಂತ ಹೇಳಿ ವೈದಿಕ ವೃತ್ತಿಯ ಕುಟುಂಬದಲ್ಲಿ ಬೆಳೆದಂಥವರು ಬೇಂದ್ರೆ ಅಂಥೇಳಿ. ಸೊ ನೀವು ಆ ಧಾರವಾಡದ ಪೋತ್ನಿ ಸೋಣಿಯ ಗುಣಾರಿಯಲ್ಲಿರುವಂತಹ ಮನೆ, ಆ ಚಿತ್ರವನ್ನು ಕೂಡ ನಾನು ಧಾರವಾಡದ ಮನೆ ಅಂತ ಅಲ್ಲಿ ಹಾಕಿದ್ದೀನಿ. ಸೊ ಎಡಭಾಗದಲ್ಲಿ ನೀವು ಅದನ್ನು ಚಿತ್ರವನ್ನು ಕೂಡ ನೀವು ನೋಡಬಹುದು ಅಂಥೇಳಿ. ಹೀಗೆ ವಿವಾಹವನ್ನು 1919ರಲ್ಲಿ ಹುಬ್ಬಳ್ಳಿಯಲ್ಲಿ ಲಕ್ಷ್ಮೀಬಾಯಿಯವರೊಂದಿಗೆ ಅವರು ವಿವಾಹ ಆಗ್ತಾರೆ. ಅವರು ಆನಂತರದಲ್ಲಿ ಅವರು ಬೇಂದ್ರೆ ತುಂಬು ಬದುಕನ್ನು ಬಾಳಿದಂಥ ಒಬ್ಬ ಕವಿ ಆಗಿರ್ತಾರೆ ಅಂತೇಳಿ. ಸೊ ಬಡತನದಲ್ಲಿದ್ದರೂ ಕೂಡ ಒಂದು ಹೊಸ ಜೀವನ ಚಿಲುಮೆಯನ್ನು ಚಿಮ್ಮಿಸಿದಂತಹ ಕವಿ ಬೇಂದ್ರೆ ಅಂತ ಕರೀತಾರೆ. ಹಾಗಾಗಿ ದಾರಾ ಬೇಂದ್ರೆಯವರು ಅವ್ರಿಗೆ 11 ವರ್ಷದವರಾಗಿದ್ದಾಗಲೇ ಅವರ ತಂದೆ ತೀರ್ಕೊಳ್ತಾರೆ ಅಂಥೇಳಿ. ಸೊ ಅವರ ತಂದೆ ತೀರ್ಕೋತಾರೆ, ರಾಮಚಂದ್ರ ಬೇಂದ್ರೆಯವರು ತೀರ್ಕೋತಾರೆ. ಬೇಂದ್ರೆಯವರು ಅತ್ಯಂತ ಕಡು ಬಡತನದಲ್ಲಿ ತಮ್ಮ ಜೀವನವನ್ನು ಸಾಗಿಸ್ತಾ ಬರ್ತಾರೆ ಅಂಥೇಳಿ. ಸೊ ಹಾಗಾಗಿನೇ ಅದಕ್ಕೆ ಅವ್ರು ಹೇಳ್ಕೊಳ್ಳೋದು ಬೇಂದ್ರೆಯಾದನು ಅಂತ ಹೇಳ್ಕೊತಾರೆ ಅಂಥೇಳಿ. ಸೊ ಆಮೇಲೆ ಏನು ಕಷ್ಟ ಸುಖಗಳು ಎರಡೂ ಕೂಡ ಕೊನೆತನಕ ಇರ್ತಾವ ಅಂತ ಹೇಳ್ತೀವಲ್ಲ. ಸೊ ಆ ಥರದ್ದು ಅಂಥೇಳಿ. ಆದರೆ ಅವರು ಬಡತನದಲ್ಲಿದ್ದರೂ ಕೂಡ ಅವರು ಹೃದಯ ಶ್ರೀಮಂತಿಕೆಯ ಕವಿ ಅನ್ನೋದನ್ನು ಮರೆಯೋ ಹಾಗಿಲ್ಲ ಅಂಥೇಳಿ. ಹಾಗಾಗಿ 1913ರಲ್ಲಿ ಮೆಟ್ರಿಕ್ಯುಲೇಷನ್ ಮುಗಿಸ್ಕೋತಾರೆ ಅವರು. ಬೇಂದ್ರೆಯವರು ಪಾಸ್ ಮಾಡ್ಕೋತಾರೆ. ಪುಣೆ ಕಾಲೇಜಿನಲ್ಲಿ BA ಪದವಿಯನ್ನು 1918ರಲ್ಲಿ BA ಪದವಿಯನ್ನು ಕೂಡ ಅವರು ಪಡ್ಕೋತಾರೆ ಮಕ್ಕಳ ಅಂಥೇಳಿ. ಆನಂತರದಲ್ಲಿ ಅಧ್ಯಾಪಕ ವೃತ್ತಿಯನ್ನು ಆರಂಭಿಸ್ತಾರೆ ಬೇಂದ್ರೆ. 1935ರಲ್ಲಿ MA ಮಾಡಿಕೊಂಡು ಸೊಲ್ಲಾಪುರದ DAV ಅನ್ನುವಂತಹ ಒಂದು ಕಾಲೇಜಿನಲ್ಲಿ ಅಧ್ಯಾಪಕ ವೃತ್ತಿಯನ್ನು ಕೂಡ ಅವರು ಪ್ರಾರಂಭಿಸ್ತಾರೆ ಅಂಥೇಳಿ. ಹಾಗೆ ನಾನು ಮೊದಲೇ ಹೇಳಿದಾಗೆ 1919ರಲ್ಲಿ ಹುಬ್ಬಳ್ಳಿಯಲ್ಲಿ ಲಕ್ಷ್ಮೀಬಾಯಿಯವರನ್ನು ವಿವಾಹ ಆಗ್ತಾರೆ ಅಂತೆ. ಅವರಿಗೆ ಮಕ್ಕಳ ತುಂಬು ಕುಟುಂಬ ಬೇಂದ್ರೆಯವರದು. ಸೊ ಮಕ್ಕಳು ಯಾರ್ಯಾರಿದ್ರು ಅಂತ ಹೇಳಿ ನೋಡೋದಾದರೆ ಕ್ಷೇಮೇಂದ್ರ, ರಾಮ, ಭಾಸ್ಕರ, ಪಾಂಡುರಂಗ, ಲಲಿತಾ, ವಾಮನ, ಪ್ರೇಮ, ಮಂಗಳ, ಆನಂದ ಇತ್ಯಾದಿ ಅನೇಕ ಮಕ್ಕಳುಗಳು ಬೇಂದ್ರೆಯವರಿಗಿರ್ತಾರೆ ಅಂತೇಳಿ. ಅದು ತುಂಬು ಕುಟುಂಬದ ಸಂಸಾರ ಬೇಂದ್ರೆಯವರದು ಅಂಥೇಳಿ. ಸೊ ಬಡತನ ಇದ್ದರು ಅಂತಂದ್ರೂ ಕೂಡ ಸೊ ಅದರಲ್ಲಿ ಲಲಿತಾ, ವಾಮನ ಮತ್ತು ಮಂಗಳ ಅನ್ನುವಂಥವರು ವಾಮನ ಬೇಂದ್ರೆಯವರ ಕೃತಿಗಳನ್ನು ಪ್ರಕಟಣೆ ಮಾಡ್ತಾ ಇದ್ದದನ್ನು ನಾವು ನೋಡಬಹುದು ಅಂಥೇಳಿ. ಸೊ ಇನ್ನು ಅವರ ಬೇಂದ್ರೆಯವರ ಸಾಹಿತ್ಯ ಪಥವನ್ನು ನೋಡೋದಾದರೆ ಮಕ್ಕಳು ನಾವು 27 ಕವನ ಸಂಕಲನಗಳನ್ನು ಬೇಂದ್ರೆಯವರ ಕಾವ್ಯ ಅರಳಿದೆ ಅಂತ ಹೇಳ್ತಾರೆ. ಸೊ ಪ್ರಥಮ ಕವನ ಸಂಕಲನ ಕೃಷ್ಣಕುಮಾರಿ ಅಂಥೇಳಿ. ಪ್ರಥಮ ಕವನ ಸಂಕಲನ ಕೃಷ್ಣಕುಮಾರಿ 1922ರಲ್ಲಿ ಪ್ರಕಟ ಆಗುತ್ತೆ ಅಂಥೇಳಿ.
ಹಾಗೆಯೇ ಬೇಂದ್ರೆಯವರು ಅನೇಕ ಕವನ ಕವನ ಸಂಕಲನಗಳನ್ನು ಬರೀತಾರೆ ಅಂತ ಹೇಳಿ ನಾನು ಹೇಳಿದ್ವಿ. ಸೊ ಏನು ಅಂತಂದರೆ ಗಂಗಾವತರಣ, ಸೂರ್ಯಪಾನ, ಹೃದಯ ಸಮುದ್ರ, ಹಾಗೆಯೇ ಮುಕ್ತಕಂಠ, ಚೈತಾಲೇಯ, ಜೀವಲಹರಿ, ಮುಗಿಲ ಮಲ್ಲಿಗೆ, ಮತ್ತೆ ಶ್ರಾವಣ ಬಂತು ಇತ್ಯಾದಿ ಅನೇಕ ಕವನ ಸಂಕಲನಗಳು ಬೇಂದ್ರೆಯವರ ಬೇಂದ್ರೆಯವರು ಬರೆದಿರೋದನ್ನು ನಾವು ನೋಡ್ಬೋದು ಅಂತೇಳಿ. ಅದರಲ್ಲಿ 1932ರಲ್ಲಿ ನರಬಲಿ ಅನ್ನುವಂತಹ ಒಂದು ಕವನವನ್ನು ಬರೀತಾರೆ. ಆಗ ಬ್ರಿಟಿಷ್ ಸರ್ಕಾರ ಏನು ಮಾಡುತ್ತೆ ಅವರನ್ನು ಅಂತಂದರೆ ಜೈಲುವಾಸವನ್ನು ಕೂಡ ಜೈಲಿಗೆ ಹಾಕ್ತಾರೆ ಅಂಥೇಳಿ. ಸೊ ಆ ನರಬಲಿ ಕವನವನ್ನು ಬರೆದಿದ್ದ ಪರಿಣಾಮವಾಗಿ ಬೇಂದ್ರೆಯವರು ಜೈಲುವಾಸವನ್ನು ಕೂಡ ಅನುಭವಿಸಬೇಕಾಗಿ ಬರುತ್ತೆ ಅನ್ನುವಂಥದ್ದನ್ನು ನಾವು ನೋಡ್ಬೋದು ಅಂಥೇಳಿ. ಹಾಗೆಯೇ 1935ರಲ್ಲಿ ಅವರು ಕನ್ನಡ MA ಪದವಿಯನ್ನು ಪಡೆದು ಮುಂಬೈನ ಪ್ರಾರಂಭದಲ್ಲೇ ಆಗಲೇ ಹೆಚ್ಚು ಜನಪ್ರಿಯತೆಯನ್ನು ಪಡ್ಕೊಂಡಿರ್ತಾರೆ. ಸೊ ಮುಂಬೈನ ಕವಿ ಸಮ್ಮೇಳನದ ಅಧ್ಯಕ್ಷತೆಯನ್ನು ಕೂಡ ಬೇಂದ್ರೆಯವರು ವಹಿಸ್ಕೊಂಡಿರ್ತಾರೆ ಅಂತೇಳಿ. ಸೊ ಆಯ್ಕೆಯಾಗಿರ್ತಾರೆ ಅಂತೇಳಿ. ಹಾಗೆಯೇ 1936ರಲ್ಲಿ ಜೀವನ ಅನ್ನುವಂತಹ ಒಂದು ಪತ್ರಿಕೆಯ ಸಂಪಾದಕರು ಕೂಡ ಆಗಿ ಕೆಲಸ ಮಾಡ್ತಾರೆ ಅಂತೇಳಿ. ಹಾಗೆಯೇ 1944ರಿಂದ 1956ರವರೆಗೆ DAV ಕಾಲೇಜಿನಲ್ಲಿ ಕನ್ನಡ ಅಧ್ಯಾಪಕರಾಗಿ ಕೂಡ ಸೇವೆ ಸಲ್ಲಿಸ್ತಾ ಬರ್ತಾರೆ ಅಂಥೇಳಿ. ಹಾಗಾಗಿ ಅವರು ಇಡೀ ಕವಿತೆಗಳನ್ನು ಹೇಳುವಾಗ ಮಕ್ಕಳ ಎನ್ನ ಪಾಡೆನಗಿರಲಿ ಅದರ ಹಾಡನ್ನಷ್ಟೇ ನೀಡುವೆನು ರಸಿಕ ನಿನಗೆ ಅಂತ ಹೇಳುವಂಥವ್ರು. ನನ್ನ ಕಾವ್ಯವನ್ನು ಓದುವಂಥ ರಸಿಕರಿಗೆ ನನ್ನ ಕಷ್ಟಗಳನ್ನು ಹೇಳೋದಿಲ್ಲ, ಅದರ ಬದಲಾಗಿ ಸಮರಸದ ಜೀವನವನ್ನು ನಾನು ಹೇಳ್ಕೊಡ್ತೀನಿ ಅಂತೇಳಿ. ಹಾಗೆ ನಾನು ಬಡವಿ ಆತ ಬಡವ ಒಲವೇ ನಮ್ಮ ಬದುಕು ಬಳಸಿಕೊಂಡವು ಅದನ್ನೇ ನಾವು ಅದಕ್ಕೂ ಇದಕ್ಕೂ ಎದಕ್ಕೂ ಅಂತ ಹೇಳಿ ಶಬ್ದ ಗಾರುಡಿಗ ಅಂತ ಹೇಳ್ತಾರಲ್ಲ ಮಕ್ಕಳ. ಸೊ ಅದಕ್ಕೆ ಶಬ್ದದ ಜೊತೆಯಲ್ಲಿ ಆಟ ಆಡುವಂತಹ ಒಂದು ಶಬ್ದ ಸಂಪತ್ತನ್ನು ಹೊಂದಿದಂಥ ಕವಿ ಬೇಂದ್ರೆಯವರು ಅಂತ ಗುರುತಿಸ್ತಾರೆ ಅಂತೇಳಿ. ಹಾಗಾಗಿನೇ ಅವರನ್ನು ಶಬ್ದಗಾರುಡಿಗ, ನುಡಿಗಾರುಡಿಗ ಅಂತ ಕೂಡ ಕರೀತಾರೆ ಅಂಥೇಳಿ. ಹೀಗಾಗಿ ಓದುವ ರಸಿಕರಿಗೆ ಅವರು ಯಾವತ್ತೂ ಕೂಡ ಒಂದು ಒಳ್ಳೆಯ ಕಾವ್ಯವನ್ನು ನಾನು ಕೊಡ್ತೀನಿ ಅನ್ನುವಂಥ ಒಂದು ಭರವಸೆಯೊಂದಿಗೆ ಅವರ ಕಾವ್ಯವನ್ನು ರಚಿಸಿರೋದನ್ನು ನಾವು ಕೂಡ ನೋಡ್ತಾ ಬರ್ತೀವಿ ಅಂತೇಳಿ. ಹೀಗಾಗಿ DAV ಕಾಲೇಜಿನಲ್ಲಿ ಕನ್ನಡ ಅಧ್ಯಾಪಕರಾಗಿ ಸೇವೆ ಸಲ್ಲಿಸ್ತಾ ಬರ್ತಾರೆ ಮಕ್ಕಳ. ಇನ್ನು ಅವರಿಗೆ ಬಂದಿರುವಂತಹ ಪ್ರಶಸ್ತಿಗಳನ್ನು ನಾವು ನೋಡೋದಾದರೆ 1974ರಲ್ಲಿ ನಾಕುತತ್ತಿ ಕವನ ಸಂಕಲನಕ್ಕೆ ಜ್ಞಾನಪೀಠ ಪ್ರಶಸ್ತಿ ಕೂಡ ಬರುತ್ತೆ ಅಂಥೇಳಿ. ಎಡಭಾಗದಲ್ಲಿ ಜ್ಞಾನಪೀಠ ಪ್ರಶಸ್ತಿಯನ್ನು ಸ್ವೀಕಾರ ಮಾಡ್ತಾ ಇರೋದನ್ನು ಬೇಂದ್ರೆಯವರು ಹಸನ್ಮುಖಿಯಾಗಿ ಜ್ಞಾನಪೀಠ ಪ್ರಶಸ್ತಿಯನ್ನು ಸ್ವೀಕಾರ ಮಾಡ್ತಾ ಇರುವಂಥ ಚಿತ್ರವನ್ನು ಕೂಡ ನಾವು ನೋಡ್ಬೋದು. ಸೊ ನಾಕುತಂತಿ ಅನ್ನುವಂತಹ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಬರುತ್ತೆ. 1959ರಲ್ಲಿ ಅರಳು ಮರಳು ಅನ್ನುವಂತಹ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬರುತ್ತೆ ಅಂಥೇಳಿ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬರುತ್ತೆ. ಇನ್ನು ಅವರು 21 ಕವನ ಸಂಕಲನಗಳನ್ನು ಬರೆದಿದ್ದಾರೆ ಅಂತ ಹೇಳುವಾಗ ಮಕ್ಕಳ ಕೃಷ್ಣಕುಮಾರಿ, ಗರಿ, ಮೂರ್ತಿ ಮತ್ತು ಕಾಮಕಸ್ತೂರಿ, ಸಖಿಗೀತ, ಉಯ್ಯಾಲೆ, ನಾದಲೀಲೆ, ಮೇಘದೂತ, ಹಾಡುಪಾಡು ಇತ್ಯಾದಿ ಅನೇಕ ಕವನ ಸಂಕಲನಗಳನ್ನು ಬೇಂದ್ರೆಯವರು ಬರೆದಿರೋದನ್ನು ನಾವು ನೋಡ್ಬೋದು ಅಂತೇಳಿ. ಒಲವೇ ನಮ್ಮ ಬದುಕು ಎಂದು ಹೇಳಿದಂತಹ ಒಬ್ಬ ಮಹಾನ್ ದಾರ್ಶನಿಕ ಅಂತ ಹೇಳಿ ಬೇಂದ್ರೆಯವರನ್ನು ಗುರುತಿಸ್ಕೋಬೋದು ಅಂಥೇಳಿ ಹೇಳ್ಬೋದು ಅಂತೇಳಿ ಮಕ್ಕಳ. ಜೊತೆಗೆ ಬೇಂದ್ರೆಯವರ ಕವನ ಸಂಕಲನಗಳು ಹೇಳುವಾಗ ಮಕ್ಕಳ ಹಾಡುಪಾಡು, ಮೇಘದೂತ, ನಾದಲೀಲೆ, ಹಾಗೆಯೇ ಗಂಗಾವತರಣ, ಸೂರ್ಯಪಾನ, ಹೃದಯ ಸಮುದ್ರ, ಮುಕ್ತಕಂಠ, ಚೈತಾಲಯ, ಜೀವಲಹರಿ, ಮುಗಿಲ ಮಲ್ಲಿಗೆ, ಮತ್ತೆ ಶ್ರಾವಣ ಬಂತು ಇತ್ಯಾದಿ ಅನೇಕ ಕವನ ಸಂಕಲನಗಳು ಕೂಡ ಅವರು ರಚನೆ ಮಾಡಿರೋದನ್ನು ನಾವು ನೋಡ್ಬೋದು ಅಂಥೇಳಿ. ಬೇಂದ್ರೆಯವರ ಜೀವನ ಪರಿಚಯವನ್ನು ಮಾಡ್ಕೊಳ್ಳೋದಾದರೆ ಮಕ್ಕಳ, ಬೇಂದ್ರೆಯವರನ್ನು ವರಕವಿ ಅಂತ ಕರೀತಾರೆ. ವರಕವಿ ಅಂತೇಳಿ ಕರೀತಾರೆ. ನುಡಿಯಗಾರುಡಿಗ, ಕನ್ನಡ ನುಡಿಯಗಾರುಡಿಗ ಅಂತ ಕೂಡ ಅವ್ರನ್ನ ಕರೀತಾರೆ. ಶಬ್ದಗಾರುಡಿಗ ಅಂತಲೂ ಕೂಡ ಅವ್ರನ್ನ ಹೇಳ್ತಾರೆ ಅಂತೇಳಿ. ಹೊಸಗನ್ನಡ ಭಾವಗೀತದ ಮೂಲ ಪ್ರವರ್ತಕರಲ್ಲಿ ಬೇಂದ್ರೆಯವರು ಕೂಡ ಒಬ್ಬರು ಅಂಥೇಳಿ. ನವೋದಯ ಸಾಹಿತ್ಯದ ರತ್ನಾತ್ರಯರು ಅಂಥೇಳಿ ಕುವೆಂಪು, ಬೇಂದ್ರೆ ಮತ್ತು ಪೂತಿನ ಅವರನ್ನು ಕರೀತಾರೆ. ಆ ರತ್ನಾತ್ರಯರಲ್ಲೇ ಬೇಂದ್ರೆ ಕೂಡ ಒಬ್ಬರು ಆಗಿದ್ದರು ಅನ್ನುವಂಥದ್ದು ಅವರ ಕಾವ್ಯದ ಶ್ರೇಷ್ಠತೆಯನ್ನು ಕುರಿತು ಹೇಳುತ್ತೆ ಅನ್ನುವಂಥ ಮಾತು ಅಂತೇಳಿ. ಹೀಗಾಗಿ ಒಲವೇ ನಮ್ಮ ಬದುಕು ಎನ್ನುತ್ತಲೇ ಒಲವನ್ನೇ ಉಣಬಡಿಸಿದವರು, ಪ್ರೀತಿಯನ್ನು ಕವನಗಳ ಮೂಲಕ ಅವರ ಸಾಹಿತ್ಯದ ಮೂಲಕ ಉಣಬಡಿಸಿದವರು ಅಂಥೇಳಿ ನಾವು ಬೇಂದ್ರೆಯವರನ್ನ ನೋಡ್ಬೋದು, ಅವರ ಸಾಹಿತ್ಯವನ್ನು ಅಂತೇಳಿ.
ಅವರು ಹೇಳ್ಕೊಳ್ಳೋ ಹಾಗೆ ಬೆಂದರೆ ಬೇಂದ್ರೆಯಾದನು ಅಂತೇಳಿ. ಬದುಕಿನಲ್ಲಿ ಅನೇಕ ಕಷ್ಟಗಳನ್ನು ಅನುಭವಿಸಿಕೊಂಡು ಬಂದಂತಹ ಕವಿ ಆ ಮಾತುಗಳನ್ನು ಹೇಳ್ತಾ ಬರ್ತಾರೆ. ನಾನು ಕಾವ್ಯವಾಗ ಕವಿತೆಗಳನ್ನು ಹೇಳುವಾಗ ಹೇಳಿದೆ ಮಕ್ಕಳ ನಿಮಗೆ, ಬೆಂದರೆ ಬೇಂದ್ರೆಯಾದನು ಅಂತ ಹೇಳುವಾಗಲೇ ಎನ್ನ ಪಾಡಿನಗಿರಲಿ ಅದರ ಹಾಡನ್ನಷ್ಟ ಹೇಳುವೆನು ರಸಿಕ ನಿನಗೆ ಅಂತೇಳಿ, ನೀಡುವೆನು ರಸಿಕ ನಿನಗೆ ಅಂತ ಹೇಳ್ತಾರೆ ಅಂತೇಳಿ. ಸೊ ಬಡತನ ಸಿರಿತನ ಕೊನೆತನಕ ಇರುವುದೇನೋ ಅನ್ನುವಂಥದ್ದು ಹೇಳಿದಂತಹ ಒಬ್ಬ ಕವಿ ಬೇಂದ್ರೆಯವರು ಅಂಥೇಳಿ. ಬೇಂದ್ರೆಯಾದನು ಎಂದರೂ ಸಹೃದಯರಿಗೆ ಎನ್ನ ಪಾಡೆನಗಿರಲಿ ಅದರ ಹಾಡನ್ನಷ್ಟೇ ಹೇಳುವೆನು ರಸಿಕ ನಿನಗೆ ಎಂದು ಹೇಳಿದಂತಹ ಒಬ್ಬ ಶಬ್ದ ಗಾರುಡಿಗ, ಶಬ್ದ ಮಾಂತ್ರಿಕ ಕವಿ ಅಂತ ಹೇಳಿ ಬೇಂದ್ರೆಯವರನ್ನು ಕರಿತೀವಿ ಅಂತೇಳಿ. ಹಾಗೆಯೇ ಗಂಗಾವತರಣ, ಹೃದಯ ಸಮುದ್ರ, ಬಾ ಹತ್ತರ, ವಿನಯ, ಒಲವೇ ನಮ್ಮ ಬದುಕು, ಮತ್ತೆ ಶ್ರಾವಣ ಬಂತು ಇತ್ಯಾದಿ 27 ಕವನ ಸಂಕಲನಗಳನ್ನು ಬೇಂದ್ರೆಯವರು ರಚಿಸಿರೋದನ್ನು ನಾವು ನೋಡ್ತೀವಿ ಅಂತ ಹೇಳಿ ಮಕ್ಕಳು ಅಂತೇಳಿ. ಸೊ ಹಾಗಾಗಿ ಮತ್ತು ವಿಮರ್ಶಾ ಕ್ಷೇತ್ರದಲ್ಲೂ ಬೇಂದ್ರೆಯವರು ಹೆಸರು ಮಾಡಿದಂಥವರು, ಮತ್ತು ವಿಮರ್ಶಾ ಕ್ಷೇತ್ರದಲ್ಲೂ ಕೂಡ ತಮ್ಮ ಸಾಹಿತ್ಯವನ್ನು ಬರೆದಿದ್ದಾರೆ. ಸಾಹಿತ್ಯ ಸಂಶೋಧನೆ ಅನ್ನುವಂತಹ ಕೃತಿ, ವಿಚಾರ ಮಂಜರಿ ಅನ್ನುವಂತಹ ಮತ್ತೊಂದು ಕೃತಿ, ಮಹಾರಾಷ್ಟ್ರ ಸಾಹಿತ್ಯ ಅನ್ನುವಂಥದ್ದು, ಹಾಗೆಯೇ ಸಾಹಿತ್ಯದ ವಿರಾಟ್ ಸ್ವರೂಪ ಅನ್ನುವಂತಹ ಕೃತಿ, ಹಾಗೆಯೇ ಕುಮಾರವ್ಯಾಸ ಪುಸ್ತಿಕೆ ಅಂಥೇಳಿ ಅಥವಾ ಏನು ಪೀಠಿಕೆಯ ಪ್ರಸ್ತಾವನೆಯಲ್ಲಿ ಬರೆದಿರುವಂಥ ವಿಚಾರಗಳು, ಹಾಗೆಯೇ ಕಾವ್ಯೋದ್ಯೋಗ ಅನ್ನುವಂಥದ್ದು, ಜೈಮಿನಿ ಭಾರತಕ್ಕೆ ಮುನ್ನುಡಿಯನ್ನು ಕೂಡ ಬರೆದಿದ್ದಾರೆ ಅಂಥೇಳಿ. ಸೊ ಕುಮಾರವ್ಯಾಸ ಪುಸ್ತಿಕೆ ಅನ್ನುವಂಥದ್ದು ಮತ್ತು ಜೈಮಿನಿ ಭಾರತಕ್ಕೆ ಮುನ್ನುಡಿಯನ್ನು ಕೂಡ ಬೇಂದ್ರೆಯವರು ಸುದೀರ್ಘವಾದ ಮುನ್ನುಡಿಯನ್ನು ಬರೆದಿದ್ದಾರೆ ಅಂತೇಳಿ. ಸೊ ಹೇಗೆ ಕುಮಾರವ್ಯಾಸ ಭಾರತದಲ್ಲಿ ಕುವೆಂಪು ಅವರು ಮುನ್ನುಡಿಯನ್ನು ಬರೆದಿದ್ದಾರೋ, ಹಾಗೆಯೇ ಜೈಮಿನಿ ಭಾರತಕ್ಕೆ ಬೇಂದ್ರೆಯವರು ಮುನ್ನುಡಿ ಬರೆದಿರೋದನ್ನು ನಾವು ನೋಡಬಹುದು ಅಂಥೇಳಿ. ಹೀಗೆ ವಿಮರ್ಶೆ, ಕವನ ಸಂಕಲನ, ಹಾಗೆಯೇ ಎಲ್ಲ ಕ್ಷೇತ್ರದಲ್ಲೂ ಕೂಡ ಬೇಂದ್ರೆಯವರು ತೊಡಗಿಸಿಕೊಂಡಂಥ ಒಬ್ಬ ಮಹಾಕವಿ ಅಂತ ಹೇಳಿ ಗುರುತಿಸ್ತೀವಲ್ಲ, ಹಾಗೆ ಬೇಂದ್ರೆಯವರ ಸಾಹಿತ್ಯ ಪದವನ್ನು ನಾವು ಗುರುತಿಸ್ಕೋಬಹುದು ಅಂತೇಳಿ. ಬೇಂದ್ರೆಯವರ ಸಾಹಿತ್ಯ ಪರಿಚಯ ಮಾಡ್ಕೊಳ್ತಾ ಮಕ್ಕಳ, ಸಂಪಾದಿತ ಕೆಲವು ಪತ್ರಿಕೆಗಳು ಕೂಡ ಬೇಂದ್ರೆಯವರು ಸಂಪಾದಕರಾಗಿ ಕೆಲಸ ಮಾಡಿದರು ಅಂತೇಳಿ. ಸ್ವಧರ್ಮ ಅನ್ನುವಂತಹ 1926ರಲ್ಲಿದ್ದಂಥ ಒಂದು ಪತ್ರಿಕೆಗೆ ಸಂಪಾದಕರಾಗಿ, ಜಯ ಕರ್ನಾಟಕ ಅನ್ನುವಂತಹ 1926ರಲ್ಲಿ ಅದು ಕೂಡ ಸಂಪಾದಕರಾಗಿ, ಮತ್ತು ಜೀವನ ಅನ್ನುವಂತಹ ಒಂದು ಪತ್ರಿಕೆಯನ್ನು 1938ರಲ್ಲೇ ಅದನ್ನು ಆರಂಭ ಮಾಡಿದರು, ಅದು ಸಂಪಾದಕರಾಗಿ ಕೂಡ ಕೆಲಸ ಮಾಡಿದ್ರು ಅನ್ನುವಂಥದ್ದು ಬೇಂದ್ರೆಯವರ ವಿವಿಧ ಮಗ್ಗಲುಗಳಿಂದ ಅಥವಾ ಬಹುಮುಖ ಸಾಹಿತ್ಯ ಮತ್ತು ಈ ಥರದ್ದು ಸಂಪಾದಿತ ಪತ್ರಿಕೆಗಳಲ್ಲೂ ಕೂಡ ಕೆಲಸ ಮಾಡಿರೋದನ್ನು ನಾವು ನೋಡಬಹುದು ಅಂಥೇಳಿ. ಸೊ ಇನ್ನು ಅನುವಾದ ಸಾಹಿತ್ಯವನ್ನು ನೋಡೋದಾದರೆ ಅನುವಾದ ಕೂಡ ಮಾಡಿದ್ದಾರೆ ಬೇಂದ್ರೆಯವರು. ಉಪನಿಷತ್ ರಹಸ್ಯ ಅಥವಾ ಭಾರತೀಯ ಅಧ್ಯಾತ್ಮ ಶಾಸ್ತ್ರ ಪೀಠಿಕೆ ಅನ್ನುವಂತಹ ಕೃತಿ, ರವೀಂದ್ರನಾಥ ಟ್ಯಾಗೂರ್ ಅವರ 101 ಕವನಗಳು ಅನ್ನುವಂಥದ್ದನ್ನು ಕೂಡ ಬೇಂದ್ರೆಯವರು ಅನುವಾದ ಮಾಡಿದ್ದಾರೆ ಕನ್ನಡಕ್ಕೆ. ಕಬೀರ ವಚನಾವಲಿ ಅನ್ನುವಂತಹದ್ದು ಕೂಡ ಬೇಂದ್ರೆಯವರ ಒಂದು ಅನುವಾದ ಕೃತಿ. ಗುರು ಗೋವಿಂದ ಸಿಂಗ ಅನ್ನುವಂಥ ಕೃತಿ ಕೂಡ ಬೇಂದ್ರೆಯವರು ಅನುವಾದ ಮಾಡಿರೋ ಇತ್ಯಾದಿ ಕೃತಿಗಳನ್ನು ಬೇಂದ್ರೆಯವರು ಅನುವಾದ ಮಾಡಿದ್ದಾರೆ ಕನ್ನಡಕ್ಕೆ ಅಂತೇಳಿ. ಹಾಗೆಯೇ ಮಕ್ಕಳ, ಬೇಂದ್ರೆಯವರ ಸಾಹಿತ್ಯ ಪರಿಚಯ ಮಾಡ್ತಾ ಹೋಗುವಾಗ ನಿರಾಭರಣ ಸುಂದರಿ ಅನ್ನುವಂತಹ ಒಂದು ಕಥಾ ಸಂಕಲನವನ್ನು ಕೂಡ ಅವರು 1940ರಲ್ಲಿ ಪ್ರಕಟಣೆ ಆಗುತ್ತೆ, ಬರೆದಿದ್ದಾರೆ ಅಂತ ಹೇಳಿ ಮಕ್ಕಳ ಕೇಳ್ತಾರೆ. ಬೇಂದ್ರೆಯವರ ಒಂದು ಕಥಾ ಸಂಕಲನ ಇದೆ, ಬೇಂದ್ರೆಯವರ ಕಥಾ ಸಂಕಲನ ಯಾವುದು ಅಂತ ಹೇಳಿ ಪ್ರಶ್ನೆಗಳನ್ನು ಕೇಳ್ತಾರೆ. ನಿರಾಭರಣ ಸುಂದರಿ ಅನ್ನುವಂಥದ್ದು ಅವರ ಕಥಾ ಸಂಕಲನ ಅಂತ ಹೇಳಿ. ಆಮೇಲೆ ಸಾಯೋ ಆಟ, ದೆವ್ವದ ಮನೆ, ಹೊಸ ಸಂಸಾರ ಅನ್ನುವಂತಹ ನಾಟಕಗಳನ್ನು ಕೂಡ ಬೇಂದ್ರೆಯವರು ಬರೆದಿದ್ದಾರೆ ಅಂತೇಳಿ. ಸೊ ಇದಲ್ಲದೆ ಕನ್ನಡ ಕೃತಿಗಳಲ್ಲದೆ, ಅನುವಾದ ಅಲ್ಲದೆ, ವಿಮರ್ಶೆಗಳಲ್ಲದೆ, ಕವನ ಸಂಕಲನಗಳಲ್ಲದೆ, ಹಾಗೆಯೇ ಮರಾಠಿ ಕೃತಿಗಳನ್ನು ಕೂಡ ಬೇಂದ್ರೆಯವರು ಬರೆದಿರೋದನ್ನು ನಾವು ನೋಡ್ಬೋದು ಅಂತೇಳಿ. ಸೊ ಮನೆ ಮಾತು ಮರಾಠಿ ಕೂಡ ಆಗಿರುತ್ತೆ ಮಕ್ಕಳವರು, ಆದರೆ ಅವರು ಹೆಚ್ಚು ಬಳಸಿಕೊಂಡದ್ದು ಅಂತಂದರೆ ಕನ್ನಡ ಭಾಷೆಯನ್ನು ಅಂತೇಳಿ. ಸೊ ಕನ್ನಡ ಭಾಷೆಯನ್ನು ಶ್ರೀಮಂತಗೊಳಿಸ್ತಾರೆ. ಅದ್ಭುತವಾದಂತಹ ಒಂದು ಕಾವ್ಯ ರಚನೆಯಲ್ಲಿ ಬೇಂದ್ರೆಯವರ ಪಾಲು ಕನ್ನಡ ಸಾಹಿತ್ಯಕ್ಕೆ ಉತ್ಕೃಷ್ಟವಾಗಿ ಇದೆ ಅನ್ನೋದನ್ನು ನಾವು ಗಮನಿಸ್ಬೋದು ಅಂಥೇಳಿ. ಮರಾಠಿ ಕೃತಿಗಳು ಸಂವಾದ ಅನ್ನುವಂತಹ ಕೃತಿ, ವಿಠ್ಠಲ ಸಂಪ್ರದಾಯ ಅನ್ನುವಂತಹ ಕೃತಿ, ಹಾಗೆಯೇ ಶಾಂತಲ ಅನ್ನುವಂತಹ ಮರಾಠಿ ಕೃತಿಗಳನ್ನು ಕೂಡ ಬೇಂದ್ರೆಯವರು ಬರೆದಿದ್ದಾರೆ ಅಂಥೇಳಿ. ಸೊ ಇವು ಬೇಂದ್ರೆಯವರು ಬರೆದಿದಂತಹ ಕವನ ಸಂಕಲನಗಳು ಅಥವಾ ಕಥಾ ಸಂಕಲನಗಳು ಅಥವಾ ಅವರ ಬಹುಮುಖ ಪ್ರತಿಭೆಯನ್ನು ಹೇಳುವಂತಹ ಪತ್ರಿಕೆಗಳ ಸಂಪಾದಕತ್ವ, ವಿಮರ್ಶೆ ಇತ್ಯಾದಿ ಅಂಶಗಳನ್ನು ನಾವು ನೋಡ್ಕೊಂಡು ಬಂದ್ವಿ. ಈಗ ಬೇಂದ್ರೆಯವರನ್ನು ಕುರಿತ ಹಾಗೆ ಬಂದಿರುವಂಥ ಸಾಹಿತ್ಯಗಳು ಏನಿದೆ ನಮ್ಮಲ್ಲಿ ಅನ್ನುವಂಥ ಒಂದು ಸಣ್ಣ ಪರಿಚಯ ಮಾಡ್ಕೊಳ್ಳೋಣ. ಬೇಂದ್ರೆಯವರ ಸಾಹಿತ್ಯ ಕುರಿತಂತೆ ಬೇಂದ್ರೆ ವಾಗ್ಮಯ ದರ್ಶನ ಅನ್ನುವಂತಹ ಕೃತಿ ಇದೆ.
ನಮ್ಮ ಬೇಂದ್ರೆಯವರು ಅನ್ನುವಂತಹ ಒಂದು ಕೃತಿ, ದತ್ತವಾಣಿ ಅನ್ನುವಂತಹ ಒಂದು ಕೃತಿ, ಹಾಗೆಯೇ 125 ಲೇಖನಗಳುಳ್ಳಂತಹ ಸಾಹಿತ್ಯದ ವಿರಾಟ ಸ್ವರೂಪ ಅನ್ನುವಂತಹ ಕೃತಿ ಬೇಂದ್ರೆಯವರ ಕುರಿತ ಹಾಗೆ ಬಂದಿರುವಂತಹ ಸಾಹಿತ್ಯ ಇರೋದನ್ನು ಕೂಡ ನಾವು ನೋಡ್ಬೋದು ಅಂತೇಳಿ ಮಕ್ಕಳ ಅಂತೇಳಿ, ಸಾಹಿತ್ಯ ಇರುವಂಥದ್ದನ್ನು ಕೂಡ ನಾವು ನೋಡ್ಬೋದು ಅಂತೇಳಿ. ಹಾಗೆಯೇ ಬೇಂದ್ರೆಯವರಿಗೆ ಬಂದಂತಹ ಪ್ರಶಸ್ತಿ, ಪುರಸ್ಕಾರ, ಬಿರುದುಗಳನ್ನು ನೋಡೋದಾದರೆ ಬೇಂದ್ರೆಯವರಿಗೆ ಈ ಬೇಂದ್ರೆ ಸಾಹಿತ್ಯಕ್ಕೆ ಬಂದಾಗ ಮಕ್ಕಳ 1943ರಲ್ಲಿ ಶಿವಮೊಗ್ಗದಲ್ಲಿ ನಡೆದಂತಹ 27ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ಕೂಡ ವಹಿಸಿರ್ತಾರೆ ಬೇಂದ್ರೆಯವರು ಅಂತೇಳಿ. ಸೊ ಹಾಗೆಯೇ 1959ರಲ್ಲಿ ಅರಳು ಮರಳು ಅನ್ನುವಂತಹ ಕವನ ಸಂಕಲನಕ್ಕೆ ಅವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಸಿಗುತ್ತೆ ಅಂತೇಳಿ. ಸೊ ಇದನ್ನು ಕೂಡ ಪ್ರಶ್ನೆ ಕೇಳ್ತಾರೆ ಮಕ್ಕಳ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲೆಲ್ಲ. ಕೇಂದ್ರ ಸಾಹಿತ್ಯ ಪ್ರಶಸ್ತಿಯನ್ನು ತಂದು ಕೊಟ್ಟಂಥ ಬೇಂದ್ರೆಯವರ ಕವನ ಸಂಕಲನ ಯಾವುದು ಅಂತೇಳಿ 1959ರಲ್ಲಿ ಬಂದಂತಹ ಅರಳು ಮರಳು ಅನ್ನುವಂತಹ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ ಅಂತೇಳಿ. ಹಾಗೆಯೇ 1968ರಲ್ಲಿ ಬೇಂದ್ರೆಯವರಿಗೆ ಪದ್ಮಶ್ರೀ ಪ್ರಶಸ್ತಿ ಕೂಡ ಸಿಗುತ್ತೆ ಅಂಥೇಳಿ. ಹಾಗೆಯೇ 1974ರಲ್ಲಿ 4 ತಂತಿ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ, ಸಾಹಿತ್ಯ ಕ್ಷೇತ್ರದಲ್ಲೇ ಅತ್ಯುನ್ನತ ಪ್ರಶಸ್ತಿ ಅಂತ ಅಗಳಲ್ಲಿ ಒಂದಾಗಿರುವಂತಹ ಜ್ಞಾನಪೀಠ ಪ್ರಶಸ್ತಿ ಕೂಡ ಬರುತ್ತೆ ಅಂಥೇಳಿ. ಕಾಶಿ ವಿದ್ಯಾಪೀಠ, ವಾರಣಾಸಿ, ಮೈಸೂರು ಹಾಗೂ ಕರ್ನಾಟಕ ವಿಶ್ವವಿದ್ಯಾನಿಲಯಗಳು ಬೇಂದ್ರೆಯವರಿಗೆ ಗೌರವ ಡಾಕ್ಟರೇಟ್ ಪದವಿಯನ್ನು ನೀಡಿ ಗೌರವಿಸಿರೋದನ್ನು ನಾವು ನೋಡ್ತೀವಿ ಅಂತೇಳಿ. ಕಾಶಿ ವಿದ್ಯಾಪೀಠ, ವಾರಣಾಸಿ, ಮೈಸೂರು ಹಾಗೂ ಕರ್ನಾಟಕ ವಿಶ್ವವಿದ್ಯಾನಿಲಯಗಳ ಗೌರವ ಡಾಕ್ಟರೇಟ್, ಕೇಂದ್ರ ಸಾಹಿತ್ಯ ಅಕಾಡೆಮಿ ಫೆಲೋಶಿಪ್ ಕೂಡ ಅವರಿಗೆ ಬಂದಿರೋದನ್ನು ನಾವು ಇತ್ಯಾದಿ ಗೌರವಗಳು, ಪ್ರಶಸ್ತಿಗಳು ಸಿಕ್ಕಿರೋದನ್ನು ನೋಡ್ಬೋದು ಅಂತ ಹೇಳಿ ಮಕ್ಕಳ. ಭಾಳ ಮುಖ್ಯವಾಗಿ ನಾನು ಆಯ್ದ ಪ್ರಶಸ್ತಿಗಳನ್ನಷ್ಟೇ ನಿಮ್ಮ ಮುಂದೆ ಇಡ್ತಿದ್ದೀನಿ. ಭಾಳ ಮುಖ್ಯವಾಗಿ ಹೇಳುವಾಗ ಸಾಹಿತ್ಯ ಸಮ್ಮೇಳನದಾಗಿದ್ದು ಅಥವಾ ಕೇಂದ್ರ ಸಾಹಿತ್ಯ ಪದ್ಮ ಪ್ರಶಸ್ತಿ, ಪದ್ಮಶ್ರೀ ಪ್ರಶಸ್ತಿ ಬಂದಿದ್ದು, ಹಾಗೆಯೇ ಜ್ಞಾನಪೀಠ ಪ್ರಶಸ್ತಿ ಬಂದಿದ್ದು, ಮತ್ತು ಬೇರೆ ಬೇರೆ ವಿಶ್ವವಿದ್ಯಾನಿಲಯಗಳು ಹೇಗೆ ಡಾಕ್ಟರೇಟ್ ಪದವಿಗಳನ್ನು ಕೊಟ್ಟಿದ್ದಾವೆ ಅನ್ನುವಂಥದ್ದನ್ನು ನಾನು ನಿಮ್ಮ ಗಮನಕ್ಕೆ ತಂದಿದ್ದೀನಿ. ಹಾಗೆಯೇ ಬೇಂದ್ರೆಯವರಿಗೆ ಏನಂತಹ ಬಿರುದುಗಳನ್ನು ಕರೀತಾ ಇದ್ರು ಅಂತ ನೋಡೋದಾದರೆ ಅವ್ರನ್ನ ವರಕವಿ ಅಂತ ಕರೀತಾ ಇದ್ರು. ಹಾಗೆಯೇ ಕನ್ನಡದ ಠಾಕೂರ್ ಅಂತ ಕರೀತಾ ಇದ್ರು. ಆಧುನಿಕ ಕನ್ನಡ ಸಾಹಿತ್ಯದ ರತ್ನತ್ರಯರಲ್ಲಿ ಇವರು ಕೂಡ ಒಬ್ಬರಾಗಿದ್ದರು ಅಂತೇಳಿ. ಆಮೇಲೆ ಸರಸವೇ ಜನನ, ವಿರಸ ಮರಣ, ಸಮರಸವೇ ಜೀವನ ಅಂಥೇಳಿ ಹೇಳಿದಂತಹ ಕವಿ, ಕುಣಿಯೋಣ ಬಾರ ಅಂತೇಳಿ ಹೇಳಿದಂತಹ ಒಬ್ಬ ದಾರ್ಶನಿಕ ಕವಿ ಅಂಥೇಳಿ. ಸೊ ಎಡಭಾಗದಲ್ಲಿ ನಾವು ಬೇಂದ್ರೆಯವರ ಸ್ಮಾರಕವನ್ನು ಧಾರವಾಡದಲ್ಲಿ ಕಟ್ಟಿಸಿರೋದನ್ನು ನಾವು ನೋಡ್ತಾ ಇರ್ತೀವಿ. ಚಿತ್ರದಲ್ಲಿ ನಾವು ಬೇಂದ್ರೆಯವರ ಸ್ಮಾರಕ ಧಾರವಾಡದಲ್ಲೇ ಕಟ್ಟಿರುವಂತಹದ್ದನ್ನು ನಾವು ನೋಡ್ಬೋದು. ಇದು ಆ ಬೇಂದ್ರೆಯ ಕವಿಗೆ ಸಲ್ಲಿಸಿರುವಂಥ ಒಂದು ನಮ್ಮ ಕನ್ನಡಿಗರು ಸಲ್ಲಿಸಿರುವಂಥ ಒಂದು ಗೌರವನೇ ಅಂತ ಹೇಳ್ಬೋದು ಅಂತೇಳಿ. ಸೊ ಗೌರವಕ್ಕೆ ಅರ್ಹರಾಗಿರುವಂಥ ಕವಿ ಬೇಂದ್ರೆ ಅಂತ ಹೇಳಿ ಅನ್ನಿಸ್ಕೊಳ್ತಾರೆ ಮಕ್ಕಳ. ಸೊ ಈ ಸೆಷನ್ನಲ್ಲಿ ನಾವು ನವೋದಯ ಸಾಹಿತ್ಯಕ್ಕೆ ಬೇಂದ್ರೆಯವರ ಕೊಡುಗೆ ಏನು ಅನ್ನೋದನ್ನು ತಿಳ್ಕೊಂಡ್ವಿ. ದರಾ ಬೇಂದ್ರೆಯವರ ಕೌಟುಂಬಿಕ ಜೀವನ, ಅವರು ಎಲ್ಲಿ ಹುಟ್ಟಿದ್ರು, ತಂದೆ ತಾಯಿಗಳು ಯಾರು, ಮತ್ತು ಅವರ ಹೆಂಡತಿ ಹೆಸರೇನು, ಮತ್ತು ಮಕ್ಕಳುಗಳು ಯಾರಿದ್ದರು, ಮತ್ತು ಯಾವ್ಯಾವ ಕಾಲಘಟ್ಟದಲ್ಲಿ ಏನೇನೋ ಪ್ರಶಸ್ತಿಗಳು ಬಂತು, ಏನು ಬರೆದ್ರು ಕವನ ಸಂಕಲನಗಳನ್ನು, ಕೃತಿಗಳನ್ನು ಅನ್ನುವಂಥದ್ದನ್ನು ಹಿನ್ನೆಲೆಯಾಗಿ ನಾವು ಬೇಂದ್ರೆಯವರ ಕೌಟುಂಬಿಕ ಜೀವನ ಮತ್ತು ಸಾಹಿತ್ಯದ ಮೂಲ ನೆಲೆಗಳನ್ನು ತಿಳ್ಕೊಂಡಿದ್ದೀವಿ. ಬೇಂದ್ರೆಯವರ ಬಹುಮಾನ ಪಡೆದ ಕೃತಿಗಳನ್ನು, ಈಗ ಅರಳು ಮರಳು ಇರ್ಬೋದು, 4 ತಂತಿ ಇರ್ಬೋದು, ಆಮೇಲೆ ಪದ್ಮಶ್ರೀ ಪ್ರಶಸ್ತಿ ಬಂದಿದ್ದಿರ್ಬೋದು, ಇವುಗಳನ್ನೆಲ್ಲ ನಾವು ಈ ಒಂದು ಸೆಷನ್ನಲ್ಲಿ, ಅಧಿವೇಶನದಲ್ಲಿ ಅಧ್ಯಯನ ಮಾಡಿದ್ದೀವಿ ಮಕ್ಕಳ ಅಂತೇಳಿ. ಸೊ ಬೇಂದ್ರೆಯವರ ಬದುಕಿನ ಪ್ರಮುಖ ಘಟ್ಟಗಳನ್ನು ಈ ಒಂದು ಭಾಗದಲ್ಲಿ ಅಥವಾ ಸೆಷನ್ ಮೊದಲನೇದರಲ್ಲಿ ಚಿಗರಿಗಂಗಳ ಚೆಲುವಿ ಚದುರಿ ನಿಂತಾಳು ಅನ್ನುವಂತಹ ಕವಿತೆಯ ಹಿನ್ನೆಲೆಯಲ್ಲಿ ಆ ಕವಿತೆಯನ್ನು ಬರೆದಂತಹ ಆ ಕವಿಯಾದಂತಹ ಬೇಂದ್ರೆಯವರ ಒಂದು ಸಾಹಿತ್ಯದ ಕಿರು ಪರಿಚಯವನ್ನು ನಿಮ್ಮೊಂದಿಗೆ ನಾವು ಮಾಡಿಕೊಂಡಿದ್ದೀವಿ. ಸೊ ಮಕ್ಕಳ, ಈ ಒಂದು ಅಧಿವೇಶನಕ್ಕೆ ಸಂಬಂಧಪಟ್ಟ ಹಾಗೆ ವಸ್ತುನಿಷ್ಠ ಮಾದರಿಯ ಪ್ರಶ್ನೆಗಳು ಕೂಡ ಬರ್ಬೋದು ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಮತ್ತು ಪರೀಕ್ಷೆಗಳಲ್ಲಿ ಬರ್ತವೆ. ಅದಕ್ಕೆ ಒಂದು ವಸ್ತುನಿಷ್ಠ ಮಾದರಿಯ ಪ್ರಶ್ನೆಗಳನ್ನು, ಒಂದೆರಡು ಪ್ರಶ್ನೆಗಳನ್ನು ನಾನು ಇಲ್ಲಿ ಕೊಟ್ಟಿದ್ದೇನೆ. ಬೇಂದ್ರೆಯವರು ಡ್ಯಾಶ್ ವರ್ಷದಲ್ಲಿ ಜನಿಸಿದರು ಅನ್ನುವಂಥದ್ದನ್ನು ಹೇಳ್ತಾರೆ. ಬೇಂದ್ರೆಯವರು ಮಕ್ಕಳ, ನಾವೀಗಾಗಲೇ ಹೇಳಿದ ಹಾಗೆ ಬೇಂದ್ರೆಯವರು ಅವರ 1896ರಲ್ಲಿ ಬೇಂದ್ರೆಯವರು ಜನಿಸ್ತಾರೆ. 31/1/1896ರಲ್ಲಿ ಬೇಂದ್ರೆ ಜನನ ಆಗುತ್ತೆ ಅಂತ ಹೇಳಿರೋದ್ವಲ್ಲ, ಆ ಇಸ್ವಿಯನ್ನು ನೀವು ಇಲ್ಲಿ ಬರೀಬೇಕಾಗುತ್ತೆ. ಸೊ ಇಲ್ಲಿ 4
ಆಯ್ಕೆಗಳನ್ನು ಕೂಡ ಕೊಟ್ಟಿದ್ದಾರೆ. ಆ ಅನ್ನುವಂಥದ್ರಲ್ಲಿ 1896, ಆ ಅನ್ನೋದರಲ್ಲಿ 1796, ಹಾಗೆಯೇ ಇ ಅನ್ನೋದರಲ್ಲಿ 1996, ಹಾಗೆಯೇ ಇ ಅನ್ನೋದರಲ್ಲಿ 1866 ಅನ್ನುವಂತಹ ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಸರಿಯಾದ ಉತ್ತರ ಬಂದರೆ ಮಕ್ಕಳ 1896 ಜನವರಿ 1ನೇ ತಾರೀಕು 30 ಅಂದರೆ ಜನವರಿ 31ನೇ ತಾರೀಕು ಬೇಂದ್ರೆಯವರು ಜನಿಸ್ತಾರೆ ಅಂತೇಳಿ. ಅಂದರೆ 1896 ಜನವರಿ 31ನೇ ತಾರೀಕು ಬೇಂದ್ರೆಯವರ ಜನನ ಆಗುತ್ತೆ ಅನ್ನುವಂಥದ್ದನ್ನು ನಾವು ಹಿಂದೆ ನೋಡಿದ್ವಿ ಅಂತೇಳಿ. ಸೊ ಮತ್ತು ಎರಡನೇ ಪ್ರಶ್ನೆ ಬಂದರೆ ಮಕ್ಕಳ, ಬೇಂದ್ರೆಯವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಂಥ ಕೃತಿ ಯಾವುದು ಅಂತ ಕೇಳಿದ್ದಾರೆ. ಸೊ ಆಪ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ. ಬಹು ಆಯ್ಕೆ ಪ್ರಶ್ನೆಗಳಾಗಿರೋದ್ರಿಂದ ಆಯ್ಕೆಗಳನ್ನು ಕೊಟ್ಟಿದ್ದಾರೆ. 4 ತಂತಿ, ಅರಳು ಮರಳು, ಒಲವೇ ನಮ್ಮ ಬದುಕು, ಗರಿ ಅನ್ನುವಂತಹ ಆಯ್ಕೆಗಳನ್ನು ಕೊಟ್ಟಿದ್ದಾರೆ ಮಕ್ಕಳ. ಬೇಂದ್ರೆಯವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಂಥ ಕೃತಿ ಅಂತಂದರೆ ಅದು ಅರಳು ಮರಳು ಅಂಥೇಳಿ. ಸೊ ಇಲ್ಲಿ ಕೊಟ್ಟಿರುವಂಥ ಆಯ್ಕೆಯಲ್ಲಿ ಆ ಇದೆಯಲ್ಲ ನೋಡಿ, ಎರಡನೇ ದೀರ್ಘ ಸ್ವರ ಆ ಇದೆಯಲ್ಲ, ಆ ಅರಳು ಮರಳು ಅನ್ನುವಂಥದ್ದನ್ನು ನಾವು ಸರಿ ಉತ್ತರವಾಗಿ ಗುರುತಿಸಬೇಕಾಗುತ್ತೆ ಅಂಥೇಳಿ. ಹಾಗೆಯೇ ಮಕ್ಕಳ, ಮುಂದುವರೆದು ನಾವು ನೋಡೋದಾದರೆ ಬೇಂದ್ರೆಯವರಲ್ಲಿ ವಸ್ತುನಿಷ್ಠ ಮೂರನೇ ಪ್ರಶ್ನೆಗೆ ಬರ್ತೀನಿ ಮಕ್ಕಳ. ಬೇಂದ್ರೆಯವರ ಕಥಾ ಸಂಕಲನ ಯಾವುದು ಅಂತ ಹೇಳಿ ಕೇಳಿದ್ರೆ, ನಿರಾಭರಣ ಸುಂದರಿ. ಆಯ್ಕೆಗಳನ್ನು ಕೊಟ್ಟಿದ್ದಾರೆ ಮಕ್ಕಳ, 4 ಆಯ್ಕೆಗಳು. ಅದೇ ಥರ ವಸ್ತುನಿಷ್ಠ ಮಾದರಿ ಪ್ರಶ್ನೆಗಳು. ನಿರಾಭರಣ ಸುಂದರಿ, ಆ ಸಾಯೋ ಆಟ, ಈ ಒಲವೇ ನಮ್ಮ ಬದುಕು, ಈ ದೆವ್ವದ ಮನೆ ಅಂಥೇಳಿ. ನೋಡಿ, ಬೇಂದ್ರೆಯವರ ಕಥಾ ಸಂಕಲನ ಯಾವುದು ಅಂದರೆ ಮಕ್ಕಳು ಒಂದಿದೆ ಅಂತ ಹೇಳಿದೆ ನಾನು, ನಿರಾಭರಣ ಸುಂದರಿ ಅನ್ನುವಂಥದ್ದು ಬೇಂದ್ರೆಯವರ ಕಥಾ ಸಂಕಲನ ಅಂತೇಳಿ. ಅದನ್ನು ಆಯ್ಕೆ ಆ ಇದೆಯಲ್ಲ ಅದರಲ್ಲಿ ಕೊಟ್ಟಿದ್ದಾರೆ. ಹಾಗಾಗಿ ಬೇಂದ್ರೆಯವರ ಕಥಾ ಸಂಕಲನ ಯಾವುದು ಅಂದರೆ ಆಯ್ಕೆ ಆ, ನಿರಾಭರಣ ಸುಂದರಿ ಅಂತೇಳಿ ನಾವು ಗುರುತಿಸಬೇಕು ಅಂಥೇಳಿ. ಸೊ 4ನೇ ಪ್ರಶ್ನೆ ಬಂದರೆ, ಬೇಂದ್ರೆಯವರು ಡ್ಯಾಶ್ ಕವನ ಬರೆದಾಗ ಸೆರೆಮನೆ ವಾಸ ಅನುಭವಿಸಬೇಕಾಯಿತು ಅಂಥೇಳಿ. ಸೊ ಯಾವ ಕವನವನ್ನು ಬರೆದಾಗ ಅಂತ ಹೇಳುವಾಗ ಶ್ರಾವಣ ಬಂತು, ಆ ಆಪ್ಷನಲ್ಲಿ ಕೊಟ್ಟಿದ್ದಾರೆ. ಹಾಗೆಯೇ ಆ ನಲ್ಲಿ ಪುಟ್ಟ ವಿಧವೆ ಅನ್ನುವಂತಹ ಒಂದು ಆಯ್ಕೆಯನ್ನು ಕೊಟ್ಟಿದ್ದಾರೆ. ಈ ನಲ್ಲಿ ನೀ ಹಿಂಗ ನೋಡಬೇಡ ನನ್ನ ಅನ್ನುವಂತಹ ಕವಿತೆ, ಈ ನಲ್ಲಿ ನರಬಲಿ ಅನ್ನುವಂತಹ ಒಂದು ಕವಿತೆಯನ್ನು ಕೊಟ್ಟಿದ್ದಾರೆ ಅಂತೇಳಿ. ಸೊ ಬೇಂದ್ರೆಯವರು ನರಬಲಿ ಅನ್ನುವಂತಹ ಕವನವನ್ನು ಬರೆದಾಗ ಅಂದಿನ ಬ್ರಿಟಿಷ್ ಸರ್ಕಾರ ಅವರನ್ನು ಜೈಲಿಗೆ ಹಾಕಿರುತ್ತೆ ಅಂಥೇಳಿ. ಸೆರೆಮನೆ ವಾಸವನ್ನು ಕೂಡ ಅವರು ಅನುಭವಿಸ್ಬೇಕಾಗಿ ಬರುತ್ತೆ ಅನ್ನುವಂಥದ್ದು ಬೇಂದ್ರೆಯವರ ಜೀವನದಲ್ಲೇ ಗುರುತಿಸಬಹುದಾದಂಥದ್ದು ಅಂತೇಳಿ. ಮಕ್ಕಳ, ಸರಿ ಉತ್ತರಗಳನ್ನು ನೋಡೋದಾದರೆ ಮೊದಲನೇ ಪ್ರಶ್ನೆಗೆ ಅಂದರೆ ಬೇಂದ್ರೆಯವರು ಎಲ್ಲಿ ಹುಟ್ಟಿದ್ರು ಅಥವಾ ಎಷ್ಟನೇ ಇಸ್ವಿನಲ್ಲಿ ಹುಟ್ಟಿದ್ರು ಅಂತ ಹೇಳುವಾಗ 1896ರಲ್ಲಿ ಬೇಂದ್ರೆಯವರು ಜನಿಸಿದ್ರು ಅನ್ನುವಂಥದ್ದು. ಅವ್ರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಂತಹ ಕೃತಿ ಯಾವುದು ಅಂತ ಕೇಳಿದಾಗ ಆಯ್ಕೆ ಆ ಆಗಿತ್ತು, ಅರಳು ಮರಳು ಅನ್ನುವಂಥದ್ದು ಅವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ತಂದುಕೊಟ್ಟಂತಹ ಕೃತಿ ಅಂಥೇಳಿ. ಹಾಗೆಯೇ ಮೂರನೇ ಪ್ರಶ್ನೆಗೆ ಮಕ್ಕಳ, ಅವ್ರ ಕಥಾ ಸಂಕಲನ ಯಾವುದು ಅಂತ ಹೇಳಿ ಕೇಳಿದ್ವಿ, ನಿರಾಭರಣ ಸುಂದರಿ ಅನ್ನುವಂಥದ್ದು. ಅಲ್ಲಿ ಕೊಟ್ಟಿರುವಂತಹ ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ಆಪ್ಷನ್ಗಳಲ್ಲಿ ಆ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿತ್ತು. ನಿರಾಭರಣ ಸುಂದರಿ ಅನ್ನುವಂಥದ್ದು ಅವರ ಕಥಾ ಸಂಕಲನ. ಸೊ ಬೇಂದ್ರೆಯವರು ಸೆರೆಮನೆ ವಾಸವನ್ನು ಅನುಭವಿಸೋದಕ್ಕೆ ಕಾರಣವಾದಂಥ ಕವಿತೆ ಯಾವುದು ಅಂತ ಕೇಳಿದ್ವಿ, ಅಥವಾ ಡ್ಯಾಶ್ ಕವಿತೆ ಬೇಂದ್ರೆಯವ್ರನ್ನ ಸೆರೆಮನೆ ವಾಸಕ್ಕೆ ಹಾಕಿದ್ರು ಅಂತ ಕೇಳಿದ್ವಲ್ಲ, ಅದಕ್ಕೆ ನರಬಲಿ ಅನ್ನುವಂತಹ ಕವಿತೆ ಅಂಥೇಳಿ. ಸೊ ಹೀಗೆ ಬೇಂದ್ರೆಯವರ ಬದುಕು ಮತ್ತು ಬರಹ ಪ್ರಮುಖ ಕೃತಿಗಳನ್ನು ನಾವು ಅದನ್ನು ನೋಡ್ತಾ ಬರ್ಬೋದು ಅಂತೇಳಿ. ಸೊ ಮಕ್ಕಳ, ನಾನು ಈ ಒಂದು ಮಾಹಿತಿಗಾಗಿ ನಾನು ವಿನಯ ಅನ್ನುವಂತಹ ಅಂಬಿಕಾ ನೇತೃತ್ವದ ಆಯ್ದ ಕವನಗಳು ಸಂಪಾದಕರ ಅವರ ಮಗರಾಗಿರುವಂಥ ವಾಮನ ಬೇಂದ್ರೆಯವರ ಒಂದು ಪುಸ್ತಕ, ಹಾಗೆಯೇ ಕನ್ನಡ ಸಾಹಿತ್ಯ ಸಂಸ್ಕೃತಿ ಕೋಶ ಡಾಕ್ಟರ್ ಸಿ ನಿಂಗಣ್ಣ ಅವರ ಒಂದು ಪುಸ್ತಕ, ಹಾಗೆಯೇ ಅಂತರ್ಜಾಲದಲ್ಲಿ ವಿಕಿಪೀಡಿಯಾ ಇದೆಯಲ್ಲ, ಕನ್ನಡ ವಿಕಿಪೀಡಿಯಾದಲ್ಲಿ ಬಂದಿರುವಂಥ ಮಾಹಿತಿಯನ್ನು ಆಧರಿಸಿ ನಾನು ನಿಮಗೆ ಈ ಒಂದು ಭಾಗವನ್ನು ನಿಮಗೆ ತಿಳಿಯಪಡಿಸಿದ್ದೀನಿ ಮಕ್ಕಳ. ಸೊ ಇಲ್ಲಿಗೆ ಬೇಂದ್ರೆಯವರ ಸಾಹಿತ್ಯ, ಬೇಂದ್ರೆಯವರ ಜೀವನ ಇತ್ಯಾದಿ ಕ್ರಮಗಳನ್ನು, ಜೀವನ ಮತ್ತು ಸಾಹಿತ್ಯ ಬದುಕಿನ ಕ್ರಮಗಳನ್ನು ನಾವು ಸ್ಥೂಲವಾಗಿ ಅಧ್ಯಯನವನ್ನು ಮಾಡಿಕೊಂಡಿದ್ದೇವೆ. ಎಲ್ಲರಿಗೂ ಕೂಡ ಧನ್ಯವಾದ. ಸೊ ರಾಮೇಗೌಡ BH, ಸಹಾಯಕ ಪ್ರಾಧ್ಯಾಪಕರು, ಕನ್ನಡ ವಿಭಾಗ, ಮಹಿಳಾ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, MG ರಸ್ತೆ, ಹಾಸನ ಅಂತೇಳಿ. ಮಕ್ಕಳ, ಚಿಗರಿ ಕಂಗಳ ಚೆಲುವೆ ಚದುರಿ ನಿಂತ್ಯಾಳು ಅನ್ನುವಂತಹ ಒಂದು ಕವನದ ಭಾಗವನ್ನು ನಾವು ಮುಂದಿನ ಅಧಿವೇಶನದಲ್ಲಿ ನೋಡ್ತಾ ಹೋಗೋಣ. ಸೊ ಮುಂದಿನ ಅಧಿವೇಶನದಲ್ಲಿ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ. ಎಲ್ಲರಿಗೂ ಕೂಡ ಧನ್ಯವಾದಗಳು. ಮತ್ತೊಮ್ಮೆ ನಮಸ್ಕಾರ ಅಂತ ಹೇಳಿ ಮುಗಿಸ್ತೀನಿ.